ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಒಂದು ಸ್ಯಾರಿ ಆರ್ಡರ್ ಇದೆ. ಇದು ಟೀ ಬ್ಲೂ ಅಂತಾರಲ್ವ, ಟೀಲ್ ಬ್ಲೂ ಆ ಕಲರ್ ಇದೆ, ಮತ್ತು ಲ್ಯಾವೆಂಡರ್ ಕಲರು. ತುಂಬ ಚೆನ್ನಾಗಿದೆ ಕಾಂಬಿನೇಷನು. ಇದರಲ್ಲಿ ಡಲ್ ಗೋಲ್ಡ್ ಮತ್ತು ಸಿಲ್ವರ್ ಜರಿ ಎರಡೂ ಕಾಂಬಿನೇಷನ್, ಎರಡು ಜರಿ ಇದೆ. ಇದು ಸಿಲ್ವರ್ ಜರಿ, ಇದು ಡಲ್ ಗೋಲ್ಡು. ನೋಡಿ, ಇಲ್ಲಿ ನಾನು ಬೇಸ್ ಚೈನ್ ಹಾಕಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ಬೇಸ್ ಚೈನ್ ಹಾಕಿದ್ದೀನಿ. ಇದು ಯೂಶ್ವಲಿ ಎಲ್ರಿಗೂ ಬರುತ್ತೆ. ಅಂದರೆ ನಾನಿಲ್ಲಿ ಹಾಕಿರೋದು 4 ಚೈನ್, 1 ಸಿಂಗಲ್ ಕ್ರೋಶ, 4 ಚೈನ್, 1 ಸಿಂಗಲ್ ಕ್ರೋಶ, ಮತ್ತು 1 ಕ್ರಿಸ್ಟಲ್ ಹಾಕ್ಕೊಂಡಿದ್ದೀನಿ. ಮತ್ತು 4 ಚೈನ್ ಸಿಂಗಲ್ ಕ್ರೋಶ, 4 ಚೈನ್ ಸಿಂಗಲ್ ಕ್ರೋಶ. ಇಲ್ಲಿ ನೋಡಿ, ಫಸ್ಟ್ ಸ್ಟಾರ್ಟಿಂಗ್ 2 ಟೈಮ್ಸ್ 4 ಚೈನ್ ಹಾಕಿದ್ದೀನಿ. ಆನಂತರ ಇಲ್ಲಿ 4 ಚೈನ್ ಅನ್ನೋದು 5 ಟೈಮ್ಸ್ ಹಾಕಿದ್ದೀನಿ. 1 2 3 4 5. ಆನಂತರ 1 ಕ್ರಿಸ್ಟಲು. ಇದೇ ಥರ ಫುಲ್ ಬೇಸು 1 ಕ್ರಿಸ್ಟಲ್ಲು 5 ಟೈಮ್ಸು 4 ಚೈನ್ ಸಿಂಗಲ್ ಕ್ರೋಶ, 4 ಚೈನ್ ಸಿಂಗಲ್ ಕ್ರೋಶ ಹಾಕಿದ್ದೀನಿ. ಇದು ಡಿಸೈನು ಆಲ್ರೆಡಿ ಹಳೆಯದೇ, ಬಟ್ ಕಸ್ಟಮರು ಇದನ್ನು ನನಗೆ ಈ ಡಿಸೈನು ಹಾಕಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನಿದು ವೀಡಿಯೋ ಮಾಡಿರಲಿಲ್ಲ ಈ ಡಿಸೈನ್ನ. ಸೊ ಹಾಗಾಗಿ ಯಾರಿಗಾದರೂ ಹೊಸದಾಗಿ ಕಲಿಯೋರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಬ್ರೈಡಲ್ ಆಗಿದೆ ಈ ಡಿಸೈನು. ನೋಡಿ, ಸ್ಟಾರ್ಟಿಂಗು 2 ಕಡೆ ಮಾತ್ರ 4 ಚೈನ್ ಹಾಕಿದ್ದೀನಿ. ಈಗ ನಾನು ಇಲ್ಲಿ 2 ಸ್ಟೆಪ್ಪಲ್ಲೇ ಮುಗಿದೋಗುತ್ತಿದ್ದು, ಕುಚ್ಚು ಸೇರಿ 3 ಸ್ಟೆಪ್ ಆಗುತ್ತೆ. ಇಲ್ಲಿ ಕ್ರೋಶದಲ್ಲಿ ಈ ಬ್ಲೂ ಕಲರೇ ತೊಗೊಂಡಿದ್ದೀನಿ ಕ್ರೋಶ ಹಾಕೋಕ್ಕೆ. ಕುಚ್ಚನ್ನು ಈ ಲ್ಯಾವೆಂಡರ್ ಕಲರಲ್ಲಿ ಕುಚ್ಚನ್ನು ಕಟ್ಟೋಣ ಅಂತ. ನೋಡಿ, ಇಲ್ಲಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಂಡು ಮತ್ತು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ 8 ಚೈನ್ ಹಾಕ್ತೀನಿ. 1 2 3 4 3 4 5 6 7 8. ನೋಡಿ, 8 ಚೈನ್ ಆಯಿತು. ನೋಡಿ, ಈ ಬೀಡು ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡಿ ಇಲ್ಲೂ ಸಹ 4 ಚೈನ್ ಹಾಕ್ಕೋಬೋದು. ಇಲ್ಲಿ ಬೀಡ್ ಹಾಕಿದ್ದೀನಿ. ಈ ಬೀಡ್ ಕೆಳಗಡೆ ಈ ಥರ ಥ್ರೆಡ್ ಇರುತ್ತಲ್ಲ, ಈ ಥ್ರೆಡ್ ಒಳಗಡೆ ನಾವು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ 8 ಚೈನು ಒಟ್ಟಿಗೆ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಸ್ಯಾರಿನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ. ಸ್ಯಾರಿನ ಸ್ವಲ್ಪ ಟರ್ನ್ ಮಾಡಿಕೊಂಡು ಹಿಂದೆಗಡೆ ಬ್ಯಾಕ್ ಸೈಡಿಂದ ನೋಡಿ, ಈ ನೀಡಲನ್ನು ಸಹ ತೆಕ್ಕೊಂಡು ನಾವು ಈ ಸೈಡಿಂದ ನೀಡಲ್ ಹಾಕ್ಕೋಬೇಕು, ಫ್ರಂಟ್ ಸೈಡ್ ಹಿಂಗೆ. ಮತ್ತು ಇವಾಗ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಇಲ್ಲಿ ಹಾಗೆ ಈ ಮತ್ತೆ 8 ಚೈನ್ ಹಾಕಿದ್ದೀನಲ್ವ, ಆ 8 ಚೈನನ್ನು ಸಿಂಗಲ್ ಕ್ರೋಶ ಹಾಕಿ ಕವರ್ ಮಾಡ್ಕೊಳ್ಳೋಣ. ಎರಡು 3 4 5 6 7. ಇಲ್ಲಿ ಆವಾಗಲೇ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿದ್ವಲ್ಲ, ಅದರೊಳಗಡೆ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. 8. ನೋಡಿ, 8 ಆದಮೇಲೆ ಮತ್ತೆ ಈ ಥರ ಟರ್ನ್ ಮಾಡ್ಕೊಳ್ಳೋಣ. ಸೀರೆ ಫ್ರಂಟ್ಗೆ ಮಾಡಿಕೊಂಡು ಸ್ಯಾರಿ ನಾರ್ಮಲಾಗೆ ಮೇಲ್ಮುಖ ಇಟ್ಕೊಂಡು ಇಲ್ಲಿ 1 ಸಿಂಗಲ್ ಕ್ರೋಶ ಹಾಕ್ತಾಯಿದ್ದೀನಿ. 1 ಸಿಂಗಲ್ ಕ್ರೋಶ ಹಾಕಿ ಇಲ್ಲಿ ಒಂದು ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತೀನಲ್ಲ ಬೀಡನ್ನು ತೊಗೊಂಡಿದ್ದೀನಿ. 1 ಬೀಡನ್ನು ಹಾಕ್ತಾಯಿದ್ದೀನಿ. ಬೀಡನ್ನು ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶ ಹಾಕಬೇಕು. ಇದೇ ಗ್ಯಾಪಲ್ಲಿ ಇನ್ನೊಂದು ಸಾರಿ ಡಬಲ್ ಕ್ರೋಶ ತೊಗೊಳ್ಳೋಣ. ಮತ್ತು ಸೇಮ್ ಪಕ್ಕದಲ್ಲಿ ಇಲ್ಲಿ ಒಟ್ಟು ನಾನು 4 ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ಒಂದು ಸಲ ದಾರ, ಮತ್ತು ಇನ್ನೊಂದು ಸಾರಿ ದಾರ, 2ರಲ್ಲೊಂದು 2ರಲ್ಲೊಂದು, 3 ಆಯಿತು. ಇನ್ನೊಂದು ಡಬಲ್ ಕ್ರೋಶ,
4 ಡಬಲ್ ಕ್ರೋಶ ಆಯಿತು. ಈಗ ಮತ್ತೆ 8 ಚೈನನ್ನು ಹಾಕೋಣ. 2 3 4 5 6 7 8 ನೋಡಿ, 8 ಸಿಂಗಲ್ ಕ್ರೋಶ ಆಯಿತು ಚೈನು. ಈ 8 ಚೈನ್ ಹಾಕಿದ್ರೆ ಮತ್ತೆ ಬೀಡ್ ಹಾಕಿದ್ದೀವಲ್ಲ ಅದೇ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ ಸ್ಯಾರಿನ ಸ್ವಲ್ಪ ಉಲ್ಟಾ ಇಟ್ಕೊಳ್ಳೋಣ. ಸ್ಯಾರಿನ ಉಲ್ಟಾ ಇಟ್ಕೊಂಡು ಆ ಥ್ರೆಡ್ಡನ್ನು ಮುಂದೆಗಡೆಯಿಂದ ತಗೊಳ್ಳೋಣ. ಈಗ ಸೇಮ್ ಮತ್ತೆ ಅಲ್ಲಿಗೊಂದು ಸಿಂಗಲ್ ಕ್ರೋಶ ಹಾಕೊಳ್ಳೋಣ. ಈಗ ಈ ಚೈನನ್ನು ಸಿಂಗಲ್ ಕ್ರೋಶ ಹಾಕಿ ಕವರ್ ಮಾಡ್ಕೊಳ್ಳೋಣ. ಸೇಮ್ 8 ಸಿಂಗಲ್ ಕ್ರೋಶ ಹಾಕ್ಕೋಬೇಕು. 2 3 4 5 6 7 8 ಹಾಕಿದ್ದಾದಮೇಲೆ ನೋಡಿ, ಇಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಹಾಕಿದ್ದೀವಲ್ಲ ಈ ಗ್ಯಾಪಲ್ಲಿ ಒಂದು ಸಾರಿ ಲಾಕ್ ಮಾಡ್ಕೊತೀನಿ. ಈಗ ಮತ್ತೆ ಸ್ಯಾರಿನ ನಾರ್ಮಲಾಗಿ ಇಟ್ಕೊಳ್ಳೋಣ. ಈಗ ಒಂದು ಸಿಂಗಲ್ ಕ್ರೋಶ, ಒಂದು ಬೀಡ್, ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸೇಮ್ ಸೂಜಿ ಮೇಲೆ ದಾರ ತಗೊಂಡು ಮತ್ತು ಡಬಲ್ ಕ್ರೋಶ ಅದೇ ಗ್ಯಾಪಲ್ಲಿ ಫಸ್ಟ್ ಸ್ಟಾರ್ಟಿಂಗಿಂದ ಮಾಡ್ತೀನಿ. ಮತ್ತು ಸೇಮ್ ಪಕ್ಕದ ಗ್ಯಾಪಲ್ಲಿ 4 ಡಬಲ್ ಕ್ರೋಶ. ನೀವು ಡಬಲ್ ಕ್ರೋಶ ಲೆಂತಿ ಬೇಕಂದರೆ ಸ್ವಲ್ಪ ಮೇಲೆ ಕೇಳ್ಕೊಬೋದು ಥ್ರೆಡ್ಡನ್ನು. ನಾನು ಅಷ್ಟೊಂದು ಲೆಂತಿಯಾಗಿ ಹೇಳ್ಕೊತಿಲ್ಲ, ಶಾರ್ಟಾಗಿ ಹಾಕ್ಕೊತಿದ್ದೀನಿ. 4 ಆಯಿತು. ಈಗ ಮತ್ತೆ ಸೇಮ್ 8 ಡಬಲ್ ಕ್ರೋಶ, 8 ಸಿಂಗಲ್ ಚೈನು. 3 4 5 6 7 8 ನೋಡಿ, 8 ಚೈನ್ ಹಾಕಿದಾದ್ಮೇಲೆ ಮತ್ತೆ ಸೇಮ್ ಈ ಬೀಡ್ ಹಾಕಿದ್ದೀವಲ್ಲ ಇದೇ ಗ್ಯಾಪಲ್ಲೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸ್ಯಾರಿನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಈ ಸಿಂಗಲ್ ಕ್ರೋಶ ಹಾಕಿದ್ದೀವಲ್ಲ, ಅಲ್ಲ ಸಿಂಗಲ್ ಚೈನು 8 ಚೈನ್ ಹಾಕಿದ್ದೀವಲ್ಲ ಅದನ್ನು ಸಿಂಗಲ್ ಕ್ರೋಶ ಹಾಕಿ ಕವರ್ ಮಾಡ್ಕೋಬೇಕು. ಸೇಮ್ 3 4 5 6 7 8 ಆಯಿತು. ಈ ಗ್ಯಾಪಲ್ಲಿ ಮತ್ತೆ ನೋಡಿ ಈ ಡಬಲ್ ಕ್ರೋಶ ಹಾಕಿದ್ದೀವಲ್ಲ ಅದಕ್ಕೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸ್ಯಾರಿನ ನಾರ್ಮಲಾಗಿ ಇಟ್ಕೊಂಡು ಒಂದು ಸಿಂಗಲ್ ಚೈನ್, ಒಂದು ಬೀಡು ನಿಮ್ಮ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬೀಡನ್ನು. ಬೇಕಾದ್ರೆ ಇನ್ನೂ ಸ್ವಲ್ಪ ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊತೀರಿ ಅಂದರೂ ಓಕೆ, ನಡೆಯುತ್ತೆ. ಈ ಬೀಡನ್ನು ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸೇಮ್ ಸೂಜಿ ಮೇಲೆ ದಾರ ಅದೇ ಗ್ಯಾಪಲ್ಲಿ ಒಂದು ಸರಿ ಲಾಕ್ ಮಾಡ್ಕೊತೀನಿ. ಮತ್ತು ಪಕ್ಕದ ಗ್ಯಾಪಲ್ಲಿ ಸೇಮ್ ಮತ್ತೆ ಅದೇ ಥರ 4 ಡಬಲ್ ಕ್ರೋಶ.
ಇದು ಕಂಪ್ಲೀಟ್ ಆಯಿತು. ಈಗ ಮತ್ತೆ ಇಲ್ಲಿ ನಾನು 8 ಚೈನನ್ನು ಹಾಕ್ತಿದ್ದೀನಿ. 2 3 4 5 6 7 8 ನೋಡಿ 8 ಹಾಕಿ ಮತ್ತೆ ಅದೇ ಗ್ಯಾಪಲ್ಲಿ ಈ ಬೀಡ್ ಹತ್ರ ಇದೆಯಲ್ಲ ಥ್ರೆಡ್ಡು, ಈ ಬೀಡು ಹಿಂದೆಯಿಂದ ಬರುತ್ತೆ, ಅದು ಬೀಡ್ ಕೆಳಗಡೆ ಬರುತ್ತೆ, ಆ ಥ್ರೆಡ್ಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸೇಮ್ ಸ್ಯಾರಿನ ಸ್ವಲ್ಪ ಟರ್ನ್ ಮಾಡಿಕೊಂಡು ಈ ಸಿಂಗಲ್ ಚೈನ್ ಹಾಕಿದ್ದೀವಲ್ಲ ಅದಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಇದೇ ರೀತಿ ನಾವು ಇಲ್ಲಿ ಎಷ್ಟು ಅಂದರೆ ಇಲ್ಲಿ 3 ಫ್ಲವರ್ ಆಗಿದೆ ನೋಡಿ, ಈ ಥರ ಫ್ಲವರ್ ಕಂಬ ಥರ ಬರುತ್ತಲ್ಲ 3 ಆಗಿದೆ, ಇನ್ನೂ 2 ಹಾಕ್ಕೋಬೇಕು. 5 ಫ್ಲವರ್ ಕಂಬ ಹಾಕ್ತಾಯಿದ್ದೀನಿ. 5 ಅಥವಾ 4 ಈ ಥರ ಹಾಕ್ಕೋಬೋದು. ನೀವು 5 ಬೇಡ 4 ಹಾಕ್ತೀವಿ ಅಂದರೆ ಓಕೆ. ಮತ್ತು ಒಂದು ಸರಿ ಡಬಲ್ ಕ್ರೋಶಗೆ ಲಾಕ್. ಸ್ಯಾರಿ ನಾರ್ಮಲಾಗಿ ಇಟ್ಕೊಂಡು ಸೇಮ್ ಒಂದು ಸಿಂಗಲ್ ಚೈನ್, 1 ಬೀಡ್, ಮತ್ತು ಡಬಲ್ ಕ್ರೋಶ. ಅದೇ ಗ್ಯಾಪಲ್ಲಿ ಡಬಲ್ ಕ್ರೋಶ. ಫಸ್ಟು ಸ್ಟಾರ್ಟಿಂಗ್ ಇಲ್ಲೊಂದು, ಎರಡು, 3, 4. ನಾಲ್ಕಾಯಿತು. ಈಗ ಮತ್ತೆ ಸೇಮ್ 8 ಡಬಲ್ ಸಿಂಗಲ್ ಚೈನು, 4 5 6 7 8 ಹಾಕಿ ಮತ್ತೆ ಅದೇ ಗ್ಯಾಪಲ್ಲಿ ಬೀಡ್ ಹಾಕಿದ್ದೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಒಂಥರ ಚೆನ್ನಾಗಿದೆ ಡಿಸೈನು, ಡಿಫ್ರೆಂಟಾಗಿ, ಮತ್ತು ನೋಡೋದಕ್ಕೆ ಲುಕ್ ವೈಸು ಗ್ರ್ಯಾಂಡಾಗೂ ಕಾಣುತ್ತೆ. ಸ್ಯಾರಿನ ಸ್ವಲ್ಪ ಟರ್ನ್ ಮಾಡಿಕೊಂಡು ಇದಕ್ಕೆ ಮತ್ತೆ ಲಾಕ್ ಮಾಡ್ಕೊಳೋದ. ನಾಲ್ಕು 5 6 7 8 ಇಲ್ಲೊಂದು ಸರಿ ಲಾಕು. ಮತ್ತು ಸ್ಯಾರಿ ನಾರ್ಮಲಾಗಿ ಇಟ್ಕೊಂಡು ಇದು ಲಾಸ್ಟ್ ಫ್ಲವರು, ಒಂದು ಸಿಂಗಲ್ ಚೈನ್, ಬೀಡ್, ಮತ್ತು 4 ಡಬಲ್ ಕ್ರೋಶ. ಒನ್, 2, 3, 4. ಈ 4 ಡಬಲ್ ಕ್ರೋಶ ಆದಮೇಲೆ ನೋಡಿ ಇಲ್ಲಿ ಈ ಬೀಡ್ ಪಕ್ಕ 1 2 ಸಲ ನಾನು 4 ಚೈನ್ ಹಾಕಿದ್ದೀನಲ್ಲ, ಈ
ಇಲ್ಲೊಂದು ಸಿಂಗಲ್ ಚೈನ್ ಕ್ರೋಶ್ ಹಾಕಿದ್ದೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈ 4 ಚೈನ್ಗೆ ಸಿಂಗಲ್ ಕ್ರೋಶ ಹಾಕಿ ಕವರ್ ಮಾಡ್ಕೊಳ್ಳೋಣ. ಇದು ಕುಚ್ಚು ಕಟ್ಟೋದಕ್ಕೆ ಗ್ಯಾಪು. ಕುಚ್ಚು ನಿಮಗೆ ಆಪ್ಷನಲ್ಲು, ಬೇಕು ಅಂದರೆ ಕಟ್ಕೋಬೋದು, ಇಲ್ಲಾಂದರೆ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಯಾಕೆಂದರೆ ಒಬ್ಬೊಬ್ಬರು ಕುಚ್ಚು ಲೈಕ್ ಮಾಡಲ್ಲ, ಅಂದರೆ ಬರೀ ಇದೇ ಥರ ಫ್ಲವರ್ ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಇಲ್ಲಿ ಕುಚ್ಚು ಬೇಡ ಅನ್ನೋದಾದರೆ ಒಂದು ಬೀಡ್ ಸಹ ಹಾಕ್ಕೋಬೋದು. ಬೇರೆ ಥರ ಬೀಡ್ ಬರುತ್ತಲ್ವ, ಲೆಂತಿಯಾಗಿರೋ ಬೀಡು ಅಥವಾ ಇನ್ನೂ ಡಿಫ್ರೆಂಟಾಗಿರೋ ಬೀಡ್ ಬರುತ್ತೆ, ಅದನ್ನು ಬೇಕಾದ್ರೂ ಹಾಕ್ಕೋಬೋದು. ನೋಡಿ ಈ ಥರ ಕಾಣುತ್ತೆ ಫ್ಲವರು. ನಾನು ಈ ಡಿಸೈನ್ ಹಾಕಿರಲಿಲ್ಲ, ಸೊ ಹಾಗಾಗಿ ಇದನ್ನು ವೀಡಿಯೋ ಮಾಡೋಣ ಅಂತ ನೋಡಿದೆ. ನೋಡಿ ತುಂಬ ಕ್ಯೂಟಾಗಿ ಚೆನ್ನಾಗಿ ಬಂದಿದೆ. ಇದು 5 ಬರುತ್ತೆ ಫ್ಲವರ್ಸ್. 1 2 3 4 5. 4 ಬೇಕು ಅಂದರೆ 4ಕ್ಕೂ ಹಾಕ್ಕೋಬೋದು. ನೀವು 4 ಹಾಕಿದಾಗ ಸ್ವಲ್ಪ ಇದನ್ನು 4 ಡಬಲ್ ಕ್ರೋಶ ಹಾಕಿದ್ದೀನಲ್ವ ಈ ಪೆಟಲ್ಸಲ್ಲಿ, ಅದನ್ನು ನೀವು 5 ಮಾಡ್ಕೋಬೋದು. ಸ್ವಲ್ಪ ಅವಾಗಿನ್ನೂ ಸ್ವಲ್ಪ ಬೇರೆ ಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಹೀಗೆ ಕಂಟಿನ್ಯೂ ಮಾಡೋಣ. ನೋಡಿ ಮತ್ತೆ ಸೇಮ್ ಇಲ್ಲಿ ಒಂದು ಸರಿ ಸಿಂಗಲ್ ಕ್ರೋಶ ಹಾಕಿ ಮತ್ತು 8 ಚೈನ್ ಹಾಕೋಣ. 4 5 6 7 8 ಹಾಕ್ಬಿಟ್ಟು ನೋಡಿ ಈ ಬೀಡ್ ಇದೆಯಲ್ಲ, ಈ ಬೀಡ್ ಕೆಳಗಡೆ ಥ್ರೆಡ್ ಇದೆಯಲ್ಲ, ಈ ಥ್ರೆಡ್ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕು. ಒಂದು ಸೆಕೆಂಡ್. ನಿಮಗೆ ಇದು ಇಲ್ಲಿ ಈ ಥರ ಬೀಡ್ ಹಾಕಿ ಲಾಕ್ ಮಾಡ್ಕೊಳಕ್ಕಾಗಲ್ಲ, ಇರಿಟೇಷನ್ ಅಂದರೆ ನೀವು ಅವಾಗ ಬೀಡನ್ನು ಸ್ಕಿಪ್ ಮಾಡಿ ನಾರ್ಮಲಾಗೆ ಸಿಂಗಲ್ ಕ್ರೋಶ 4 ಚೈನ್ ಅಥವಾ 3 ಚೈನ್ ಹಾಕ್ಕೊಂಡ್ರೆ ಅದೇ ಗ್ಯಾಪಲ್ಲಿ ಹಾಕ್ಕೋಬೋದು. ನೋಡಿ ಇದೇ ರೀತಿ ಸ್ಯಾರಿ ಪೂರ್ತಿ ಹಾಕ್ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ಇದು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಕ್ಯೂಟಾಗಿ ಕಾಣುತ್ತಿದೆ. ನಾನಿಲ್ಲಿ 160 ಎಳೆ ದಾರ ತೊಗೊಂಡು ಕುಚ್ಚನ್ನು ಕಟ್ಟಿದ್ದೀನಿ ಈ ಥರ. ನೀವು ಇದಕ್ಕೆ ಪ್ರೈಸು ಅರೌಂಡು 700 to 850, 650 ಸ್ಟಾರ್ಟಿಂಗು 650 to 850ವರೆಗೂ ಚಾರ್ಜ್ ಮಾಡ್ಬೋದು ನೀವು ನಿಮ್ಮ ಸಿಟಿ ಮತ್ತು ನಿಮ್ಮ ಕಸ್ಟಮರ್ಗೆ ಅನುಸಾರ. ನೀವು ಇದು ಸಿಂಪಲ್ ಕುಚ್ಚು ಬೇಡ ಅಂದರೆ ನೀವು ಇಲ್ಲಿ ಗೊಂಬೆ ಕುಚ್ಚು ಸಹ ಕಟ್ಕೋಬೋದು. ಗೊಂಬೆ ಕುಚ್ಚು ಕೊಟ್ಟಿದ್ರೆ ಇನ್ನೊಂದು 50 ರೂಪೀಸ್ ಎಕ್ಸ್ಟ್ರಾ ನೀವು ಚಾರ್ಜ್ ಮಾಡ್ಕೋಬೋದು. ಒಟ್ಟು 650 to ಒಂದು 800 850ವರೆಗೂ ಚಾರ್ಜ್ ಮಾಡ್ಬೋದು. ಈ ಥರ 2 ಕಲರಲ್ಲಿ ಹಾಕಿರೋದು ತುಂಬ ಚೆನ್ನಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ನೀವು ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರಾದರೂ ಹೊಸ್ದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.